ಕಾಲ ಕಾಲೇಶ್ವರ. ಕಾಲ ತಕ್ಕ ನಡಿಬೇಕು, ತಾಳ ತಕ್ಕ ಕುಣಿಬೇಕು. ಬಲ್ಲಿದ್ರ ಮೇಲೆ ನಡಿಬೇಕು, ರೊಕ್ಕಿದ್ರ ಮುಗಿತಾಪ ನೀನು ಸನ್ನಿವೇಶ ಇನ್ನೈತೆ. ಜೈ ಕಾಲ ಕಾಲೇಶ್ವರ. ಜೈ ಕಾಲ ಕಾಲೇಶ್ವರ. ಕಾಲ ತಕ್ಕ ನಡಿಬೇಕು, ತಾಳ ತಕ್ಕ ಕುಣಿಬೇಕು. ಬಲ್ಲಿದ್ರ ಮೇಲೆ ನಡಿಬೇಕು, ರೊಕ್ಕಿದ್ರೆ ಎಣ್ಣೆ ಹೊಡಿಬೇಕು. ಒಳ್ಳೆಯವ್ರ ಜೊತೆ ಸ್ನೇಹ ಮಾಡ್ಬೇಕು, ಕೆಟ್ಟವರಿಂದ ದೂರ ಇರ್ಬೇಕು. ನೀವೆಲ್ಲರೂ ನನ್ನ ಮಾತು ಕಿವಿಗೊಟ್ಟು ಕೇಳಬೇಕು. ಸರಿ ಇದ್ರೆ ಹೂ ಅಂತಕೊಂಡ್ ಹಾಕ್ಬೇಕು. ಇಲ್ಲ ಅಂದ್ರೆ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಬಿಡ್ಬೇಕು. ನಿಮ್ ಮನೆ ಹೋಗಿ ನಿಮ್ ತಿಳಿದು ನೀವು ಮಾಡ್ಬೇಕು. ವಯಸ್ಸು ಬಂದ ಮಕ್ಕಳಿಗೆ ಮದುವೆ ಮಾಡ್ಬೇಕು. ಮಕ್ಕಳ ಮದುವೆ ಮಾಡಾರ ತಂದೆಗೆ ಮನುಷ್ಯನಿಗೂ ಅನ್ಕೋಬೇಡ್ರಿ. ಅದ ಜಗತ್ತಿನಾಗ ಕೆಟ್ಟ ಮಕ್ಕಳು ಅದ್ರ, ಕೆಟ್ಟ ತಂದೆ ತಾಯಿಗಳಿಲ್ಲ. ಅದ ಮಕ್ಕಳು ತಂದೆ ತಾಯಿ ಸ್ಥಾನಕ್ಕೆ ಬಂದಾಗ ಒಳ್ಳೆ ಪಾಲಕ. ಈಗ ನೋಡ್ರಿ, ನಾ ಒಳ್ಳೆ ತಂದೆ ಆಗ್ಬೇಕಂತೀನಿ, ಆದ್ರೆ ನನಗೆ ಹುಟ್ಟೋ ಮಕ್ಕಳು ತಾಯಿ ಸಿಗುವಳಾಗ್ಯಾಳ. ನಾ ಯಾವ್ದಾರ ಹುಡುಗಿ ಬಲಿ ಹಾಕ್ಬೇಕಂತ ನಾ ಅಂದ್ರೆ ನಡ್ಬರ್ಕ ನಮ್ಮ ಅಪ್ಪ ಅಂದ್ ಬಿಡ್ತಾನ. ನಾನು ಅಡಿಗೆ ಕಲ್ಸು ಮಾಸ್ತರ್ದೇನ್ರಿ ಅಂತೇಳಿ ನಾವು ನೀವು ಸಂಗತಿಗೆ ನಮ್ಗೆ ಯಾವ ಹುಡುಗಿಯರ್ ಸದ ದಕ್ಕವಲ್ರಾಗ್ಯಾರ. ನಾನು ಬಿಟ್ಟಿಲ್ಲ ಮಗ, ನಮ್ಮ ಅಪ್ಪ ಮಾಡ್ಕೊಂಡೆ ನಾ ಅಪ್ಪ ಮದುವೆ ಮಾಡು ಅಂತೇಳಿ. ತಮ್ಮ ನಾ ಏನ್ ನೀನು ಮದುವೆ ಮಾಡೋದಿಲ್ಲ, ನಿಂದು ನೀನ ನೋಡ್ಕೋದು ಅಂತಾನ. ಏನಂತಾನ? ನಿಂದು ನೀನ ನೋಡ್ಕೋದು ಅಂತಾನ. ಅಸಹ್ಯ. ಅದೇ ಹಂಗ ನಿಮ್ದು ನೀವ ಅಲ್ಲ ನಮ್ದು ನಾವು ನೋಡ್ಕೋಬೇಕಂದ್ರೆ ಮನೆ ಕನ್ನಡಿ ಸತ ಇಟ್ಟಿಲ್ಲ ನಾವು. ಮಾನ್ಯ ನಮ್ದು ನೋಡ್ಕೊಂಡು ತೈತ ಕಟ್ಟಿಸ್ಕೊಂಡಿ ನಾವು. ಅದ್ರಾಗ ನಿಂದು ನಾ ಏನ್ ಹೇಳಿನು ತಾಯಿ ಅಂತ ತಿಳ್ಕೊಂಡು ಹ್ಯಾಂಗಾರ ಮನಸ್ಸು ಹೊರತು ಮಾರ ನಿಮಗೆ. ನಾನು ಮಗ ಸುಮ್ ಬಿಟ್ಟಿಲ್ಲ. ನೀ ಬಿಡು ಮಗನ ಅಲ್ಲ, ಯಾಕಂದ್ರೆ ಅವ ಹುರಿದು ಬೀಸ ನೀ ಸಿಡಿದು ಬೀಸ. ಅವ ಹುರ್ಕೊಂಡ್ ತೊಕ್ಕಾನ, ನೀ ಸಿಡ್ಕೊಂಡ್ ತೊಕ್ಕಾನ. ಈ ಸುಖಕ್ಕೆ ನಿನ್ನ ಕಳದವ. ಈ ಸುಖಕ್ಕೆ ನನ್ನ ಖರ್ಚು ಅಂತ ಕೇಳಿ 1975 ಲವ್ ಸ್ಟೋರಿ ಹೇಳ್ತಾನವ. ಅಲಾ ಪಿತೃಪಿಲ್ಲಿ ಮಗ ಬೈ ಮಾಡಲಿ. ಯಾರು ನೀನು? ನಮ್ಮ ಅಪ್ಪಲಿ ಅವ ನಿನಗಿರ್ಬೇಕು, ನನಗೆಲ್ಲಿ ದೋಸ್ತ. ನಾನು ಒಂದು ಹುಡುಗಿ ಲವ್ ಮಾಡೀನಿ. ನನಗೆ ಹುಡುಗಿಯರು ಬರ್ತಾರೆ ಕಣ್ಣಿಗೆ. ಆದ್ರೆ ನೀವು ಒಬ್ಬರೇ ಮನುಷ್ಯರು ಬಿಟ್ಟು ಮಾತು ಹೇಳಿದ್ದೆ. ನಾನು ಒಂದು ಹುಡುಗಿ ಲವ್ ಮಾಡೀನಿ. ಆ ಹುಡುಗಿ ಮಾತಾಡ್ಸಬೇಕಂದ್ರೆ ನೀ ಹೆಸರು ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಹುಡುಕ್ಬೇಕಂದ್ರೆ ಊರ ಸಾಣಲ್ಲ. ಅದಕ್ಕೆ ಈ ವೇಷ ಹಾಕೊಂಡ್ ಬಂದೈತಿ ಈಗ. ಇದು ಪ್ರಾಕ್ಟೀಸ್ ಬಿಡಿ ಸಿಡ್ಕ ತಗೊಂಬಂದೆ ನಮ್ಮನ್ನ. ಹೋಟೆಲ್ ಡ್ರೆಸ್ ಹೆಂಗಾರು ಜಾತ್ರೆ ಬಂದಾಗ ಊರಿ ಬರಾಕಬೇಕು, ಊರಿ ಬಂದಾಗ ಜಾತ್ರೆ ಬರಾಕಬೇಕು. ಅದಕ್ಕೆ ಈ ವೇಷ ಹಾಕೊಂಡೈತಿ ಈಗ. ಜಾತ್ರೆ ಕಣ್ಣು ನಂಗೆ ಹೇಳ್ಬಿಡ್ತನ, ದೋಸ್ತ ಬಂದಾಳಿ ಅಂತೇಳಿ ಎತ್ತಿ ತೋರಿಸ್ಬಿಡು. ನನ್ನ ಕರ್ತವ್ಯ ನಾ ಮಾಡ್ತೀನಪ್ಪ. ನೋಡಿದ್ರೆ ಅವ್ರ ಪುಣ್ಯ, ನೋಡಿಲ್ಲ ಅಂದ್ರೆ ಏನ್ ಪುಣ್ಯ. ಒಟ್ಟು ಯಾರ ಒಂದು ಮಾಡು. ಒಂದು ಮಾಡ್ತೀನಿ, ಯಾರು ಮಾಡಕ್ಕಾಗಲ್ಲ. ಒಂದ ಮಾಡವ ಒಟ್ಟು ದಂಡಿಗೆ ಹಚ್ಚು. ನೀ ಯಾರು ಮಾಡ್ಬೇಕಾದ್ರೆ ನಾ 3 ಮಾಡ್ತೀನಿ ಬಿಟ್ಟು ಬಿಡು. ನೀ ನನ್ನ ಕೈಯಾಗ ಹಚ್ಚಲ್ಲ, ಬಿಡು. ನೀ ದಂಡಿಗೆ ಹಚ್ತಾನೆ, ಬಿಡು. ನೀ ಇಲ್ಲ, ನೀನು ಬರಬರ ಮಾಡ್ತೀನಿ. ಜೈ ಕಾಲ ಕಾಲೇಶ್ವರ. ನೆನೆಸ್ಕೊಳಕಾದ ಹುಡುಗಿ ಬಂದಳೆ ಇಲ್ಲಿ. ಊರ್ಲಾಗೋದ್ರಿಲ್ಲ ನಾ ಈ ಸತೆ ನಿಶಾನೆ ಹೇಳಿತ್ತು ನನಗ. ಭಾರಿ ಐತಲ್ಲಿ ರಸಗುಲ್ಲ. ಯಾಗುಲ್ಲ? ರಸಗುಲ್ಲ ಸುಮ್ಮನೆಂದ್ರ ನಿಮ್ಮ ಡಬ್ಬಿ ನಮ್ಮದು. ನೀವು ಅಂಟವ ರಸಗುಲ್ಲ ಅಂತೇಳಿ ನಿಮ್ಮ ಡಬ್ಬಿದು
ಬಲೆ ಬಾ ಬಲೆ ಏನ್ ಹೇಳ್ಬಿಟ್ಟೆ ಮತ್ತೆ ಕರಿ ಪದ್ಧತಿ ಇಲ್ಲ ಹಂಗೆ ಕರಿಬಾರ್ದು ಬಾ ಬಾಲೆ ಬಾ ಒಂದರ ಕರಿ ಇಲ್ಲಿ ಬಾ ಬಲೆ ಬಾ ಬಲೆ ನೀನ್ ಅಂಕಿಪಿ ಬೇರೆ ಐತೆ ಅಲ್ಲಿ ಏನು ನಾವು ಬಾ ಬಲೆ ಬಾ ನಿನ್ನ ಬಾಳಿಗೆ ಬೆಳಕಾಗ್ಬೇಕಂತ ಕಾಲ ಕಳೀಶ್ವರ ನಮ್ಮನ್ನು ಕಳಿಸ್ಯಾನ ನಿನ್ನ ಬಾಳಿಗೆ ಬೆಳಕಾಗಲಿ ಏನು ಕತ್ತಲ್ದಾಗ ನಿಶೆ ಆಗ್ಲಿ ಮಾಸ್ತರ ಮಗಲು ದಾರೆ ಸಿಕ್ಕಿದಿ ನನ್ನ ಮದುವೆ ಮದುವೆಗೆ ಗಂಡು ಬಿದ್ದಿನೇನಮ್ಮ ಗೊತ್ತಾಗ್ತಂಗ ಗುರು ತಿಳಿದಲ್ಲ ನಿಂದ ಯಾರೇ ಗುಡಿಸಂಗಿಲ್ಲ ಮರ ನೀನು ಇರೋ ಸೈಜ್ ಅಂತ ಐತಿ ಅಂದ್ರೆ ಹೌದು ಪ್ರಿಯೆ ಹೌದು ಏನಂದಿ ಪ್ರಿಯೆ ನಿಮ್ಮ ಹೆಸರ ನನ್ನ ಹೆಸರು ಏನಾರ ಇರಲಿ ನಂಗೆ ಪ್ರಿಯ ಅಂತಂದ್ರು ಇರ್ತಾವ್ರಿ ನಂದವ ಸಿಂಧು ಹಂಗನೆ ಪ್ರಿಯೇ ಪ್ರಿಯೇ ಹೆಸರು ಗೊತ್ತಿಲ್ಲ ಅಂದ್ರೆ ಬೇರೆ ಬೇರೆ ಹೆಸರಲ್ಲ ಯಾಕೆ ಕರಿತಿರ್ಲೆ ಸನ್ಯಾಸಿ ಅಯ್ಯೋ ಹೇಸಿ ನಾವಲ್ಲ ಸನ್ಯಾಸಿ ನಿನ್ನ ಹೆಸರು ಹೇಳ ಬಾಯ ಬಿಡ್ತವೆ ಲುಸಿ ಹಂಗ್ಯಾಕ್ ಮಾಡ್ತೀಯ ಮುಂಗುಸಿ ಯಾಕ ಕೊಡು ಸ್ವಲ್ಪ ಪುಸಿ ಯಾಕಿರ್ಲೆ ಇಬ್ರು ಬಾಯಿ ಬಂದ ಮಾತಾಡಕತ್ತಿರಲ್ಲ ಯಾಕ ಏ ಬಾಯಿ ಬಂದಂಗ ಅಂತಾಳಲ್ಲ ಯಾಕ ಯಾಕ ಬರವೇ ಅವೇ ಮೈ ಮಾಡ್ಕೊಬಾರ ಬಾ ಊರಿ ಯಾಕೆ ಬಾಯಿ ಬಂದ ಮಾತಾಡಕತ್ತಿರಲ್ಲ ಇಬ್ರು ಹೇಳ್ತು ತರ್ರಿ ಫುಲ್ ಸ್ಟೋರಿ ಹೇಳ್ತೀನಿ ಯಾಕೆ ಅಲ್ಲ ನೀನ್ ಅವತ್ತು ಹಾಕಿದ ವೇಷನ ಬೇರೆ ಇತ್ತು ಇವತ್ತು ಹಾಕಿದ ವೇಷನ ಬೇರೆ ಇತ್ತು ನೀವು ಇಬ್ರು ಸರಿ ಊರಾಗಿನ ಕಿತಾಪತಿ ನಡ್ಸತ್ತಿರೇನ ಅಲ್ಲಿ ಪೊಲೀಸರು ಏನ್ರಿ ಬರ್ರಿ ಇಲ್ಲಿ ಮೊಬೈಲ್ ತುಳು ಮಾಡೋ ನೋಡಿ ಬರ್ರಿ ಯಾವ ಮೊಬೈಲ್ ತುಳು ಮಾಡೋರು ಇಬ್ರು ಮೊಬೈಲ್ ಅಂದ್ರೆ ಸಿಮ್ ಕಾರ್ಡ್ ತುಳು ಮಾಡೋರು ನಾವು ಒಟ್ಟು ತುಳು ಮಾಡೋರು ನೀವು ಹೆಂಗ್ ಓದಿಸ್ತೀರ ಅಂದ್ರೆ ಪೊಲೀಸರ ಕೈಯಾಗ ತಡಿ ಬೇರೆ ಮೇಡಮ್ ಯಾಕ ನಾನು ನಿನ್ನೆ ದೊಡ್ಡವಾಗಿದ್ರಿ ಊರಿ ನಾಳೆ ಗುಡಿ ಕಳಿಸ್ತಾರೆ ಅವನ್ನ ನಾನು ರಮ್ಮೆ ಹಡ್ಕೊಂಡು ಬಿದ್ದಿದ್ದೇನೆ ನನಗ 3 ಜೋಕರ್ ಬಿದ್ದಿದ್ರಿ ಇವ 14 ಎಲೆ ಹಾಕ್ಯಾನ್ರಿ ಅಲ್ಲೇನ್ ಡಬ್ಬ ಹೊಡಿಲ್ಲ ನಾನು ಇನ್ನೇನ್ ಡಬ್ಬ ಹೊಡಿಬೇಕು ಅನ್ನೋದ್ರಿಗೆ ಇವ ಬಂದ ಇಲ್ಲಿ ಡಬ್ಬ ಹೊಡಿಯಕ್ಕೆ ಸುಖ ಸಿಗುದಿಲ್ಲ ಅಲ್ಲಿ ಡಬ್ಬ ಹೊಡಿ ಬಾ ಅಂತ ನಾ ಬರ್ತೀನಿ ಏ ಮಾಡ್ತಾರೆ ಫುಲ್ ಸ್ಟೋರಿ ಕೇಳ್ರಿ ನೋಡ್ರಿ ನಾ ಫುಲ್ ಸ್ಟೋರಿ ಅಂತ ನಿಮ್ಗೆ ಕೇಳಕ್ ಟೈಮ್ ಐತಿಲ್ರಿ ಆಯ್ತು ನೋಡ್ರಿ ನಾನು ತಂದಿದ್ದು ತಾಯಿ ನಮ್ಮ ಪರದೇಶಿ ಮಗ ರೀ ಹೌದ್ರಿ ಭಾಳ ಪರ್ದೇಶ್ರಿ ಎರಟಿಗ ಕಾರ್ ಐತ್ರಿ ಅದಕ್ಕೆ ಸ್ಟೇರಿಂಗ್ ಇಲ್ರಿ ದೊಡ್ಡದೊಂದು ಬಿಡಿ ಕಡ್ಸ್ಯಾನ್ರಿ ಕಿಚನ್ ಐತಿ ಬೆಡ್ರೂಮ್ ಐತಿ ಹಾಲ್ ಐತಿ ಬಾತ್ರೂಮ್ ಇಲ್ರಿ ನೀವ್ ಮತ್ತೆ ಎಲ್ಲಿ ಹೋಗ್ತಾನ ಶಿಬ್ಬರು ಹುಡುಗ ಹೋಗ್ತಾನ್ರಿ ಹ್ಞೂ ಇದಕ್ಕಂತ ಹೋಗ್ಯಾನ್ರಿ ನಿನ್ನೆ ಒಬ್ಬನ ಹೋದ್ರಿ ಇವ್ನು ಕರ್ಕೊಂಡು ಹೋಗ್ತಾನ್ರಿ ಅವ ಯಾಕ ಅದೇ ಅವ್ನು ಬೇಕಾದ್ರೆ ಅವ್ನ ಎದುರು ನೀರು ಬೇಕಾವ ಅವ್ನು ಕರ್ಕೊಂಡು ಹೋಗ್ಯಾನ್ರಿ ಕರ್ಕೊಂಡು ಹೋಗಿ ಕುಂದಿರ್ಬೇಕನ್ನೋತ್ರಿಗೆ ಮಂಗೆ ಎದುರು ಬಂದ್ಬಿಟ್ಟು ಮಂಗೆ ನೋಡಿ ಮಾಡೈತಿ ಆ ಮಂಗೆ ಇವಂದೇನು ನೋಡಿತ್ತು ಯವ್ವ ಆ ಮಂಗ್ಯಾಗ ಹೆದ್ರಿ ಕಾಲು ಮುರ್ಕೊಂಡ್ ಬಂದ ಆಕೆ ಕೇಳಿದ್ ನನಗೆ ಹೇಳ್ಬೇಕಾಗತ್ತೆ ಕೇಳಿ ನನಗೆ ಐತಲ್ಲೇ ಸುಮ್ಮನೆ ಹೋಗ್ರಿ ನಾವು ನಮ್ಮ ಅವ್ವ ನಾ ಸಣ್ಣವಿದ್ದೀನ್ರಿ ನಮ್ಮ ಅವ್ವ ನಾ ಸಣ್ಣವಿದ್ದಾಗ್ರಿ ಬಿಟ್ಟು ಹೋದಳ್ರಿ ಇಲ್ರಿ ಅವಾಗ ಆಡ್ದಾಳ್ರಿ ಹೌದ್ರಿ ಎಲ್ಲಿ ಅವಲೆ ಮತ್ತೆ ನಮ್ಗೆ ಎಸ್ ಕುದುರ್ಸಾರೇನ ನಮ್ಮವ್ವ ನಾ ಸಣ್ಣ ಕೂಸಿದ್ದಾಗ ಹಡ್ದಾಳ್ರಿ ಏನ್ ಇಬ್ರು ಬಾ ಅರ್ಥ ಇದ್ರಲಿಪ್ಪ ಏ ಭಾಳ ಕೆಟ್ಟ ಸುಳೆ ಮಕ್ಕಳು ಇಬ್ರು ಹೌದು ಬಿಡ ಏ ನಾನ್ರಿ ಇವ್ರಿ ನಾನ್ರಿ ಬೇಕು ಬೇಡ ಅದು ಸುಮ್ಮು ಹಣ್ಣು ಹ್ಞೂ ನಾನು ಅಮ್ಮರಿ ಊರಿ ನಂಗೆ ಭಾಳ ದುಃಖ ಆತಂದ್ರೆ ಯಾರ್ದಾರು ಹೆಗಲ ಮೇಲೆ ಮಕ್ಕೋಬೇಕ್ರಿ ಬಾಬಾ ಈಗ ಮಕ್ಕಳ ಕಾರ್ಯಕ್ರಮ ಹಣ್ಣಿಂದ ಹೆಗಲ ಮ್ಯಾಲ ನಿಲ್ಕತ್ತ ಅದು ನಿನ್ನ ಎದಕ್ಕೆ ಕುಡಿಸಿಲ್ಲ ನಾ ಬಂದ್ ಮಕ್ಕಳೆ ಬಾಯ ಬೂಟಿಲ್ಲ ಮತ್ತೆ ಎರಡು ದಿನ ಅಂತೇಳಿ ಯಾಡು ಅಲ್ಲೇ ಭಗವಾ ಬಕ್ ಬಾ ಭಗವಾಲೇ ಬರೀ ಮಂದಿ ಸಂಬಂಧ ಬಗ್ಗುದಾತ ನಾನೇ ಬಾರ ನನ್ನ ಸಂಬಂಧ ಯಾವ ಬಾಗ್ತೀನಿ ಸರಿ ಎಷ್ಟು ಆನಂದ ಇಟ್ಟ ನೋಡ್ರಿ ರಂಗಜ್ಜವ್ರ ಇದು ನಿಮ್ದು ಮದುವೆ ಆಗೈತೇನ್ರಿ ಬಾಬಾ ಎಷ್ಟು ದೊಡ್ಡ ಮುಗೀತಿ ನಿಂದು ಏನ್ಲೆ ಎಲ್ಲೋದ್ರು ಅಲ್ಲಿಗೆ ಬರ್ತಲ್ಲ ಏ ಆಗೈತಂದ್ರೆ ಇಲ್ಲಂದ್ರೆ ಇಲ್ಲನ್ರಿ ಇಲ್ಲ ಚೂರು ಇಟ್ಟು ಇಲ್ಲ ಇಲ್ಲ ಈಗ ತಿಂಗಳ ಕಾಂತ ಮೇಲೆ ಹಾಕ್ಬೇಕಂತ ಮಾಡೀನಿ ಏಮೇ ಹಾಕಿರ ಮದಿ ಹೇಯ್ ಎಲ್ಲೋದ್ರು ಅಲ್ಲಿಗೆ ಬರ್ತೀರ ನೋಡ್ರಿ ಗಣಸ ಚಾಳಿ ಬಿಡೋಂಗಿಲ್ಲ ನೀವ ಏನು ಮಾಡ್ತೀರಿ ಗಣಸ ನಾನೇ ಬರ ಕೂಟಿಡು ದೊಡ್ಡರಾದ್ರು ಜೀವನ ಅನ್ನೋದು ಬಿಳಿ ಹಾಳಾಗಿತ್ತು ಹೌದ್ರಿ ಯಾವ್ದಾರ ಹುಡುಗಿ ಬಂದು ಮನಸ್ಸನ್ನು ಪೆನ್ನಿನಿಂದ ಬರೀತಾಳಂತ ಕಾಯ್ತಿದ್ವಿ ನಿಮ್ಮ ಕಡೆ ಬಿಳಿ ಹಾಲು ಐತಿ ನಮ್ಮ ಕಡೆ ಪೆನ್ ಐತಿ ನನ್ನ ಕಡೆ ಇಂಕ್ ಐತಿ
ಹಿಡಿದ ಗಿಚ್ಚಬಾರ ಗಿಚ್ಚಿಲ್ಲ ಅವನವನು ಬಿಳಿ ಹಳ್ಳಿ ಅನ್ನೋದು ಲಗ್ನ ಪತ್ರ ಆಕತಿ ಬಾ ಸಣ್ಣ ಮಗನ ಹೌದು ಬಿಡ, ನೋಡಿದ್ರೆ ಗೊತ್ತಾಗ್ತೈತಿ. ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ಲಗ್ನ ಪತ್ರಿಕೆ ತಂದು ನಿಲ್ಲಿಸ್ತಿರಲ್ಲ. ಇನ್ನೊಂದ್ ಸ್ವಲ್ಪ ಸಲಿ ಕೊಟ್ರೆ ಬೆಡ್ರೂಮಿಗೆ ಬರ್ತಾನ. ಡೈರೆಕ್ಟ್ ಆಗಿ ಕೇಳಿದ್ರು ಇಂಡೈರೆಕ್ಟ್ ಆಗಿ ಬಾ ಚಂದ ಕೇಳ್ತಿರ್ ಬಿಡ್ರಿ. ಕೇಳೋದ್ರಾಗ ಏನ್ ತಪ್ಪದ್ರಿ? ನಾವು ಗಂಡ ಮಕ್ಕಳು ಡೈರೆಕ್ಟ್ ಆಗಿ ಕೇಳ್ತೀವಿ, ನೀವು ಹೆಣ್ಮಕ್ಳು ಮನಸ್ಸಿನಾಗ ಇಟ್ಕೊಂಡು ಕೊರಗಿರ್ತೀರಿ. ನಿಮ್ಮ ಜನ್ಮಕ್ಕೆ ಒಂದು ಜೋಡ್ಬೇಕಂತ ಅನ್ಸಿಲ್ಲ? ಏನೇನು ಕಿರಿಕಿರಿ ಏನಿ ಬಾಯಿ ನಡಿ ತಪ್ಪದ ನಡಿ, ನಿಮ್ ಮುಂದಡಿ ಆಮೇಲೆ ಬರ್ತೇನೆ. ನಿನ್ನ ಸಮಯದ ಆ ಜನ್ಮಕ್ಕೆ ಜೋಡ್ಬೇಕಂತ ಅನ್ಸಿಲ್ಲ? ಇಲ್ಲ. ಏನಿತ್ರಿ ಗಂಡಸಿನ ಜನ್ಮದ ಸುಖ? ಏನು ಸುಖ ಇಲ್ಲ. ಹೌದು ಬಾಬಾ, ನಿನಗಿಲ್ಲ, ನಮಗೆ ಸುಖ. ನೀ ಎಲ್ಲರಿಗೂ ಹೇಳ್ಬಣ್ಣಿ. ಅಂದ್ರೆ ನೀ ಗಂಡಸ ಹುಟ್ಟಿದ ದೊಡ್ಡ ಪ್ರಾಬ್ಲಮ್. ಗಂಡಸ ಹುಟ್ಟಿದ ಪ್ರಾಬ್ಲಮ್ ಅಲ್ರಿ, ಹುಟ್ಟಿದ ದೊಡ್ಡವರಾದ್ರು ಸಿಂಗಲ್ ಓದಿಲ್ಲ, ಅದು ನಮ್ ದೊಡ್ಡ ಪ್ರಾಬ್ಲಮ್. ಹೌದ್ರಿ, ಆಗ ಆ ಬಗ್ಗೆ ನಿಂತಿದ್ದಲ್ರಿ, ಅದು ನನ್ನ ಪ್ರಾಬ್ಲಮ್ ರೀ. ಬೆಳಗಿನ ಜಾವ 7 ಗಂಟೆಗೆ ಅಲಾರಾಮ್ ಇಟ್ಟು 10 ಗಂಟೆಗೆ ಎದ್ರೆ ಯಾಕೆ ಲೇಟ್ ಮಾಡಿ ಅಂತ ಕೇಳೋರಿಲ್ಲ. ಜಲ್ದಿ ಲೇಟ್ ಮಾಡಿ ಅಂತ ಆಫೀಸ್ಗೆ ಹೋಗಿ ಆಫೀಸಿಂದ ಜಲ್ದಿ ಆಫೀಸಿಗೆ ಬರಬೇಕು, ಆಫೀಸಿಂದ ಮನೆಗೆ ಹೋಗ್ಬೇಕು, ಮನೆಯಿಂದ ಆಫೀಸಿಗೆ ಬರ್ಬೇಕಂತ ಕೇಳೋರಿಲ್ಲ. ಬರ್ಬೇಕಾದ್ರೆ ತರಕಾರಿ ತಗೊಂಬರ್ರಿ, ತರಕಾರಿಯಿಂದ ಕೊತ್ತಂಬರಿ ಸೂಡನ್ನು ಹಿಡ್ಕೊಂಬರ್ರಿ ಅಂತ ಕೇಳೋರಿಲ್ಲ. ಹೌದು ಹೌದು, ಅವ್ರು ರಾತ್ರಿ ಒಂದು ಕ್ವಾರ್ಟರ್ ಕುಡಿದು ಬಂದ್ರೆ ಯಾಕೆ ಕುಡಿದು ಬಂದ್ರೆ ಅಂತ ಕಾಲ್ ಮಾಡಿ ಹೊಡೆಯೋರಿಲ್ಲ. ನಿಮ್ಮ ಮನೆಯ ಕೊತ್ತಂಬರಿ ಸೂಡ್ ಹಿಡ್ಕೊಂಬರ್ರ. ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನದೆಯ ಗರ್ಭದ ಒಳಗೆ ಉಸಿರಾಯಿತು ಮುಂದಿನ ಮಾತಲ್ಲ. ಪ್ರೀತೆ 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 ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಭವ. ಇತರ ಭಾಷಣ ಸುಳಮಗನ ಉಸಿರ ಬಿಡೋ ಸತ್ಗಿತ್ತಿ. ಸತ್ರು ಪರವಾಗಿಲ್ಲ, ನಿಯದಿಯ ಕಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೋದ ಕೋಳಿ ಮುಚ್ಚ. ಆಡ್ತೀನಿ ಮಟಕ ತಿಳ್ತೀನಿ ಗುಟಕ ಉಗುಳ್ತೀನಿ ಮಟಕ ಮಟಕ. ಬಿಡ್ತಡ್ರಿ ಬಿಡ್ತಡ್ರಿ ನಿಮ್ ಸಲುವಾಗಿ ಬಿಡ್ತಡ್ರಿ, ನೀವೇ ನನ್ನ ಲವರ್, ನಿಮ್ಮ ಅನ್ನಂತಲೇ ಅಲಮರ್ರಿ. ಬಿಡ ಉಸಿರ ಬಿಡ. ಯಾಕ ಏನ್ ಹಾಕಿತ್ ಹೇಳ್ರಿ, ಒಟ್ಟು ಪಟ್ಟ ಪಟ್ಟಿಗೆ ಬಿಡ್ಬೇಕು ನಮ್ಗೆ. ಅಯ್ಯಯ್ಯ ಗಂಡ ಬಿದ್ರಿ ಇವ. ಹ್ಞೂ ಅನ್ನೋನ್ರಿ. ಏನ್ ಅನ್ನೋದ್ರಿ? ಏನಿಲ್ಲ, ನಾನು 2 ಕಾಲ್ ಮೇಲೆ ನಿಂದ್ರೋಗಿಲ್ಲ. ಹ್ಞೂ ಅನ್ನೋದು ಮುಗಿದು ಹೋತ. ಇನ್ನೊಂದ್ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ತೀರಿ. ಆಯ್ತು, ನಿನಗೆ ಮದುವೆ ಆಗ್ತೀನಿ. ನನಗೇನೋ ಫರ್ಕ್ ಕೊಡತಿ. ನಾ ರೆಡಿ. ನೀವೆಲ್ಲ ಸಿದ್ಧತೆ ಒಳಗೆ ಇರ್ತೀರಿ ಬಿಡ್ರಿ. ಏನಿ ಆಫರ್? ಆಫರ್ ಅಂತಂದ್ರೆ ವರದಕ್ಷಿಣೆ ಇದ್ದಂಗ. ವರದಕ್ಷಿಣೆ ಅಂದರೆ, ವರದಕ್ಷಿಣೆ ಅಂದ್ರೆ ನಾವು ಹೆಣ್ಣು ಮಕ್ಕಳ ತಿರ್ಸ್ಕೊಂಡು ಇರ್ತೀವಲ್ಲ, ಅದು ವರದಕ್ಷಿಣೆ. ವಧುದಕ್ಷಿಣೆ ಅಂದ್ರೆ ತಿಂಡಿ ಹೆಚ್ಚಾಗಿ ನಾವು ಕೊಡ್ತೀವಲ್ಲ ಎಣಿಸೆಣಿಸಿ, ಅದು ವರದಕ್ಷಿಣೆ. ಕರೆಕ್ಟ್. ಈಗ ಮಾರ್ಕೆಟ್ದಾಗ ಮೊಬೈಲ್ ತಗೋತೀರಿ, ಮೊಬೈಲ್ ಜೋಡಿ ಒಂದು ಇಯರ್ಫೋನ್ ಅಂತ ಆಫರ್ ಕೊಡ್ತಾರಿಲ್ಲ? ಹೌದ್ರಿ, ಬಾರ್ ಅಂಗಡಿಯಾಗ ಒಂದು ಓಟಿ ತೊಗೊಂಡ್ರೆ ಗ್ಲಾಸ್ ಫ್ರೀ ಕೊಡ್ತಾರೆ. ಮತ್ತು ಟಿವಿ ತಗೋತೀರಿ, ಅದಕ್ಕೆ ಒಂದು ಹೋಮ್ ಥಿಯೇಟರ್ ಅಂತ ಆಫರ್ ಕೊಡ್ತಾರಿಲ್ಲ? ಹೌದ್ರಿ, ಗೋವಾದಾಗ 20 ಲೀಟರ್ ಸೇರೆ ತಗೊಂಡ್ರೆ ಪೊಲೀಸರು ಕಾಲ್ ಮೇಲೆ ಹಿಡ್ತಾರೆ. ಇಷ್ಟೆಲ್ಲ ಯಾಕ್ರಿ? ಇದ 25 ವರ್ಷದ ಹಿಂದ ನಿಮ್ಮಂತ ಗಂಡಸರ್ನ ಮೇಡಮ್, ಗಂಡಸ್ ಅಂತ ಅವನಿಗೆ ಅಂದ್ರೆ ಯಾಕ ಕನ್ಸಲ್ರಿ. ಐ ಆಪರೇಷನ್ ಮಾಡಿಸಿ ನಾ 300 ರೂಪಾಯಿ ಸಂಬಂಧ. ನಿನಗಲ್ಲ, ಇವರಿಗೆ. ನಿಮ್ಮಂತ ಗಂಡಸರ್ನ ಮದುವೆ ಆಗ್ಬೇಕಂದ್ರೆ ನೀವು ವರದಕ್ಷಿಣೆ ಆಫರ್ ಇಟ್ಟಿದ್ರಲ್ಲ, ಹಂಗೆ ಕಾಲ ಬದಲಾಗಿದ್ದಿ. ಕಾಲೇಶ್ವರ, ಜೈ ಕಾಲೇಶ್ವರ. ಅದು ಗೂಟ ಗಾಡಿಗೆ ಇತ್ತು. ನಾವೇನು ಕೆತ್ಕೊಂಡು ಪಡ್ಕೊಲಿಲ್ಲ, ನಾವಲ್ಲಿ ಹೋಗಿ ಬಾಬಾ ಅಂತ ಮಾಡ್ತೀವಿ. ಬಾಬಾ ನೀ ಮಾಡ್ತೀವಿ. ಏನೇ ಆಫರು? ಏನ್ ಬಾಳಿಲ್ರಿ. ನಿಮ್ಮ ಅಪ್ಪದ ಆಸ್ತಿ ಐತೈತಿ ನೋಡು, ಅದ್ರೊಳಗ ಅರ್ಧ ಹಚ್ಚಿ ಬಿಟ್ರಿ ಸಾಕು. ರೊಕ್ಕ ಅಂತ ಯಾಕೆ ಸಜ್ಜಿ ರೊಕ್ಕದವನ ಬೆನ್ನ ಆನೆ ಮಾಡಿ ಆನೆ ಮಾಡಿ ಹೇಳ್ತಾನೆ ಕಲ್ತೀನಿ ನಾ ಜಾನಿ ಸುಮಾರು. ಒಬ್ಬರು ಕೂಡ ಇರು ಚಂದಕ್ಕ, ಇಲ್ಲಂದ್ರೆ ನೀ ನಾನು ಹಾಜಾಗ. ಒಬ್ಬರು ಕೂಡ ಇರು ಚಂದಂಗ, ಇಲ್ಲಂದ್ರ ನೀನು ನಿಂದಿರ್ತೀನಿ ನಡು ಹಾಜಾಗ. ಅಂದ ಚಂದ ರಗಡ ಐತಿ ಸುಳ್ಳಿ ಸ್ವಲ್ಪ ಸುಮಾರೈತೆ, ಅಂದ ಚಂದ ರಗಡ ಐತಿ ಸುಳ್ಳಿ ಸ್ವಲ್ಪ ಸುಮಾರೈತಿ. ಆನೆ ಮಾಡಿ ಹೇಳ್ತೀನಿ ನಾ ಜಾನಿ ಸುಮಾರೈತೆ. ಒಬ್ಬರು ಕೂಡ ಇರು ಚಂದಕ್ಕ, ಇಲ್ಲಂದ್ರೆ ನೀ ನಾನು ಹಾಜಾಗ. ಒಬ್ಬರು ಕೂಡ ಇರು ಚಂದಕ್ಕ, ಇಲ್ಲಂದ್ರೆ ನೀ ನಾನು ಹಾಜಾಗ. ಬಾಳ್ ಮಾತಾಡ್ಬೇಡ, ಕೊಡಕ್ ಆಗತ್ತಿಲ್ಲ ಅಂತ ಹೇಳ. ಡಮ್ಮಲ್ ಡಿಮಿಲ್ ಡಕ್ಕ, ನನ್ನ ಮದುವೆ ಆಗೋದು ಪಕ್ಕ.